ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ದಾಖಲೆ ಬರೆದಿದೆ. ಎಸ್, ಮಳೆಯ ರೌದ್ರಾವತಾರಕ್ಕೆ ಒಂದು ಕಡೆ ಸಾರ್ವಜನಿಕರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ರೆ, ಮತ್ತೊಂದು ಕಡೆ ನಿನ್ನೆ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ 111 ಮಿಲಿಮೀಟರ್ ದಾಖಲೆಯ ಮಳೆಯಾಗಿದೆ. ಬರೋಬ್ಬರಿ 133 ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲಿ ದಾಖಲಾಗಿರುವಂತಹ ಮಳೆ ಇದು. ಕೇವಲ 1 ಗಂಟೆಗೆ ತತ್ತರಿಸಿದ ಸಿಲಿಕಾನ್ ಸಿಟಿ ಬೆಂಗಳೂರು. ಎಸ್, ಒಂದೇ ಗಂಟೆಯಲ್ಲಿ ಸುರಿದಂತಹ ವರುಣನ ಆರ್ಭಟಕ್ಕೆ, ಮಳೆಯ ರೌದ್ರಾವತಾರಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಅದರಲ್ಲೂ ನಿನ್ನೆ ಬಂದಿರುವಂತಹ ಮಳೆ ದಾಖಲೆಯ ಮಳೆ ಅಂತ ಹೇಳಲಾಗಿದೆ. ಬರೋಬ್ಬರಿ 133 ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲಿ ಬಂದಿರುವಂತಹ ಮಳೆ ಇದು ಅಂತ ಕೂಡ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಇನ್ನು ನಿನ್ನೆ ಬೆಂಗಳೂರಿನಲ್ಲಿ 111 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮಾಹಿತಿ ಪ್ರಕಾರ 1991ರ ಜೂನ್ ತಿಂಗಳಲ್ಲಿ 111 ಮಿಲಿಮೀಟರ್ ಮಳೆಯಾಗಿತ್ತು. ಅಂದರೆ ಬರೋಬ್ಬರಿ 133 ವರ್ಷಗಳ ಬಳಿಕ ಮತ್ತೆ ಇಂತಹ ಮಳೆ ಬಂದಿದೆ. ಇನ್ನು ಹಾಗಿದ್ರೆ ಬೆಂಗಳೂರಿನಲ್ಲಿ ನಿನ್ನೆಯ ಮಳೆಯ ಪ್ರಮಾಣ ಎಷ್ಟಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಹೊರಮಾವು ಭಾಗದಲ್ಲಿ 80 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಕೊಡಿಗೆಹಳ್ಳಿಯಲ್ಲಿ 78 ಮಿಲಿಮೀಟರ್ ಮಳೆಯಾಗಿದ್ರೆ, ವಿದ್ಯಾಪೀಠ ಏರಿಯಾದಲ್ಲಿ 65 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಕೊಟ್ಟಿಗೆಪಾಳ್ಯದಲ್ಲಿ 62 ಮಿಲಿಮೀಟರ್, ಜಕ್ಕೂರಿನಲ್ಲಿ 56 ಮಿಲಿಮೀಟರ್, ರಾಜಮಹಲ್ ಗುಟ್ಟಹಳ್ಳಿ ಭಾಗದಲ್ಲಿ 55 ಮಿಲಿಮೀಟರ್ ಮಳೆಯಾಗಿದ್ರೆ, ನಂದಿನಿ ಲೇಔಟ್ನಲ್ಲಿ ನಿನ್ನೆ 54 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಹಂಪಿ ನಗರದಲ್ಲಿ 50.50 ಮಿಲಿಮೀಟರ್, ಕೋರಮಂಗಲದಲ್ಲಿ 50.50 ಮಿಲಿಮೀಟರ್, ಹಾಗೆ ದಯಾನಂದ ನಗರದಲ್ಲಿ 49, ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ 46, ಯಲಹಂಕ ಭಾಗದಲ್ಲಿ 45 ಮಿಲಿಮೀಟರ್ ಮಳೆಯಾಗಿದ್ರೆ, ವಿಶ್ವನಾಥ್ ನಾಗೇನಹಳ್ಳಿ ಭಾಗದಲ್ಲಿ 44 ಮಿಲಿಮೀಟರ್ ಮಳೆಯಾಗಿದೆ. ಎಸ್, ನಿನ್ನೆ ಸುರಿದಂತಹ ಮಳೆ ಅದು ದಾಖಲೆಯ ಮಳೆ. 133 ವರ್ಷಗಳ ಬಳಿಕ ಬಂದಿರುವಂತಹ ಮಳೆ. ಹೊರಮಾವು ಭಾಗದಲ್ಲಿ 80 ಮಿಲಿಮೀಟರ್ ಮಳೆಯಾಗಿದೆ ನಿನ್ನೆ. ಇನ್ನು ಕೊಡಿಗೆಹಳ್ಳಿ ಏರಿಯಾದಲ್ಲಿ ಬರೋಬ್ಬರಿ 78 ಮಿಲಿಮೀಟರ್ ಮಳೆಯಾಗಿದೆ. 78.50 ಮಿಲಿಮೀಟರ್ ಕೊಡಿಗೆಹಳ್ಳಿಯಲ್ಲಿ ಬಿದ್ದಿರುವಂತಹ ಮಳೆ. ಇತ್ತ ವಿದ್ಯಾಪೀಠದಲ್ಲಿ 65.5 ಮಿಲಿಮೀಟರ್ ಮಳೆಯಾಗಿದೆ ನಿನ್ನೆ. ಇನ್ನು ಕೊಟ್ಟಿಗೆಪಾಳ್ಯ ಏರಿಯಾದಲ್ಲಿ 62 ಮಿಲಿಮೀಟರ್ ಮಳೆಯಾಗಿದೆ. ದಾಖಲೆಯ ಮಳೆ ಇದು ನಿನ್ನೆ ಸುರಿದಿರುವಂತಹ ವರುಣಾರ್ಭಟ. ಇನ್ನು ಜಕ್ಕೂರಿನಲ್ಲಿ 56 ಮಿಲಿಮೀಟರ್ ಮಳೆಯಾಗಿದ್ರೆ, ಇತ್ತ ರಾಜಮಹಲ್ ಗುಟ್ಟಹಳ್ಳಿ ಭಾಗದಲ್ಲಿ 55.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ನಂದಿನಿ ಲೇಔಟ್ನಲ್ಲಿ 54.50 ಮಿಲಿಮೀಟರ್ ಮಳೆಯಾಗಿದ್ರೆ, ಹಂಪಿ ನಗರ ಭಾಗದಲ್ಲಿ 50.50 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಕೋರಮಂಗಲ ಏರಿಯಾದಲ್ಲಿ ನಿನ್ನೆ 50.50 ಮಿಲಿಮೀಟರ್ ಮಳೆ ಬಿದ್ದಿದೆ. ಇನ್ನು ದಯಾನಂದ ನಗರದಲ್ಲಿ 49 ಮಿಲಿಮೀಟರ್ ಮಳೆ ಸುರಿದಿದೆ. ಹಾಗೆ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಬರೋಬ್ಬರಿ 46 ಮಿಲಿಮೀಟರ್ ಮಳೆ ಬಂದಿದ್ರೆ, ಇತ್ತ ಯಲಹಂಕ ಭಾಗದಲ್ಲಿ 45.50 ಮಿಲಿಮೀಟರ್ ಮಳೆ ಸುರಿದಿರುವಂಥದ್ದು. ದಾಖಲೆಯ ಮಳೆ ಇದು. ಇಡೀ ಬೆಂಗಳೂರಿನಲ್ಲಿ ಸುರಿದಿರುವಂತಹ ನಿನ್ನೆಯ ಮಳೆ. ಇನ್ನು ವಿಶ್ವನಾಥ್ ನಾಗೇನಹಳ್ಳಿಯಲ್ಲಿ 44.50 ಮಿಲಿಮೀಟರ್ ಮಳೆಯಾಗಿದ್ರೆ, ಚಾಮರಾಜಪೇಟೆಯಲ್ಲಿ 43.50 ಮಿಲಿಮೀಟರ್ ಮಳೆಯಾಗಿದೆ. ಎಸ್, ಬರೋಬ್ಬರಿ 133 ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲಿ ದಾಖಲಾಗಿರುವಂತಹ ಮಳೆ ಇದು. ಅಂದರೆ ನಿನ್ನೆ ಸುರಿದಂತಹ ಮಳೆ ಇದೇ ರೀತಿ 1891ರಲ್ಲಿ ಸುರಿದಿತ್ತು. ಅದಾದ ಬಳಿಕ 133 ವರ್ಷಗಳ ಬಳಿಕ ಅದು ಜೂನ್ ತಿಂಗಳಲ್ಲಿ ಮತ್ತೆ ಅಂತಹ ಮಳೆ ಮರುಕಳಿಸಿದೆ. ನಿನ್ನೆ ಸುರಿದಂತಹ ಗಾಳಿ ಸಹಿತ ಭಾರೀ ಮಳೆಗೆ ಬೆಂಗಳೂರಿನಲ್ಲಿ ಸುಮಾರು ಒಂದು ಕಡೆ 118 ಮರಗಳು ನೆಲಸಮಗೊಂಡು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಇನ್ನು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿಯಾಗಿದೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.